ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ನೋಡುವಾಗ ನಾನು ನಿಮಗೆ ಯೂಟ್ಯೂಬ್ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡೋಗಿದ್ದೀನಿ. ಈಗೆಲ್ಲ ನೀವು ನೋಡ್ಲತ್ತಿರಬೇಕು, ಟೆಕ್ನಾಲಜಿ ಇದೆಲ್ಲ ಭಾಳ ಡೆವಲಪ್ ಆಗ್ಲತ್ತದ. ಅದಕ್ಕೆ ಇವತ್ತಿನ ನೋಡೋವಾಗ ನಾನು ನಿಮಗೆ ಇದು ಯೂಟ್ಯೂಬ್ ಬಗ್ಗೆ ಹೇಳಿದ್ದೀನಿ. ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನೀವು ಯಾವ ರೀತಿ ಅಮೌಂಟ್ ಗಳಿಸ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗ ನೋಡ್ರಿ, ಇದು ನಂದು ಯೂಟ್ಯೂಬ್ ಚಾನಲ್ ಅದ. ನಾ ಇಲ್ಲಿ ಯಾವ ರೀತಿ ಅಮೌಂಟ್ ಗಳಿಸ್ತೀನಿ ಅನ್ನೋದ್ರ ಬಗ್ಗೆ ನಾ ಇಲ್ಲಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಹೇಳದ, ಇದು ಡ್ಯಾಶ್ ಬೋರ್ಡ್ ಒಳಗೆ ಈ ರೀತಿ ತೋರಿಸ್ತದೆ. ಅದು ಇರಲಿ, ಇದು ರೀಸೆಂಟಾಗಿ ಬಿಟ್ಟಿದ್ದು ವಿಡಿಯೋ ಅದ. ಇದು ಇನ್ನೂ ಯಾರು ವಿಡಿಯೋ ನೋಡಿಲ್ಲ ನೋಡ್ರಿ. ವ್ಯೂಸ್ ಭಾಳ ಕಮ್ಮಿ ಹೋಗ್ಯಾವ, 73 ಹೋಗ್ಯಾವ. ಒಂದ್ಸಲ ನೋಡ್ರಿ ಅದು ವಿಡಿಯೋ ನೋಡಿಸ್ನು. ಈಗ ನೋಡ್ರಿ, ನೀವು ಯೂಟ್ಯೂಬ್ಲಿಂದ ಯಾವ ರೀತಿ ಅಮೌಂಟ್ ಗಳಿಸ್ಬೋದು ಅಂದ್ರೆ ಇಲ್ಲಿ ಕೆಳಗೆ ಬರಬೇಕು. ಇಲ್ಲಿ ಕೆಳಗೆ ಬರೋಣ, ಇಲ್ಲಿ ಅರ್ನ್ ಅಂತ ಹೇಳೋದು ನೋಡಿ. ಇದು ಅರ್ನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಅರ್ನ್ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡು, ಕ್ಲಿಕ್ ಮಾಡೋಣ, ಇಲ್ಲಿ ಈ ರೀತಿ ಇಷ್ಟು ಆಪ್ಷನ್ ಬರ್ತಾವೆ. ಟೋಟಲ್ ಎಷ್ಟು 1 2 3 4 5 6 7 ಟೋಟಲ್ 7 ಆಪ್ಷನ್ ಅವ. ಆದ್ರೆ ಇದು ಓವರ್ ಆಲ್ ಹೇಳ್ತದೆ. ಇದು ನೋಡ್ಲಿಕ್ಕೆ ಹೋಗ್ಬಾರ್ರಿ. ಇವು ಟೋಟಲ್ ಇವೇನು 6 ಅವ ನೋಡು. ಇವು ನೋಡ್ರಿ, ಇಲ್ಲಿ ಫಸ್ಟಿಂದ ಯಾವುದದ ಅಂದ್ರೆ ವಾಚ್ ಪೇಜ್. ಅಂದ್ರೆ ನೀವು ಯಾವ ರೀತಿ ಅರ್ನ್ ಮಾಡ್ತೀರಿ ಅಂದ್ರೆ ಫಸ್ಟ್ ವಾಚ್ ಪೇಜ್ ಅಂತ ಹೇಳೋದು. ಇದು ವಾಚ್ ಪೇಜ್ ಆ್ಯಡ್ಸ್ ಅಂದ್ರೆ ಯಾವುದು ನೋಡ್ರಿ. ವಾಚ್ ಪೇಜ್ ಆ್ಯಡ್ಸ್ ಎದಕ್ಕಂತಾರ ಅಂದ್ರೆ, ಈಗ ನೀವು ಇದು ವಿಡಿಯೋ ನೋಡ್ಲತ್ತೀರಿ. ಇದು ವಿಡಿಯೋ ನೋಡೋಕ್ಕಿಂತ ಮೊದಲ ಒಂದು ಆ್ಯಡ್ ಬಂದಿತ್ತು, ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅದು ನೀವು ಸ್ಕಿಪ್ ಮಾಡ್ಕಿಸಿಂದ ಇದು ವಿಡಿಯೋ ನೋಡಿರಿ. ಅಂದ್ರೇನು, ಅದೇನು ನೀವು ಸ್ಕಿಪ್ ಮಾಡಿರಿ ನೋಡು, ಅದು ಆ್ಯಡ್ ನೀವು ನೋಡಿರಿ ಅಂದ್ರೆ ಅದು ಅಮೌಂಟ್ ನನಗೆ ಬರ್ತದೆ. ಅದು ಇದು ವಿಡಿಯೋ ನೀವು ಫ್ರೀ ಒಳಗೆ ನೋಡ್ತೀರಿ, ಆದ್ರೆ ಅದೇನು ಆ್ಯಡ್ ಅದು ನೋಡು, ಅದು ಆ್ಯಡ್ಲಿಂತ ಅರ್ನಿಂಗ್ ನನಗಾಗ್ತದೆ. ಇದಕ್ಕೆ ವಾಚ್ ಪೇಸ್ ಆ್ಯಡ್ಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಶಾರ್ಟ್ ಫೀಡ್ಸ್ ಅಂತ ಹೇಳೋದು ನೋಡಿ. ಶಾರ್ಟ್ ಫೀಡ್ ಆ್ಯಡ್ಸ್ ಅಂದರೆ ಈಗ ನಾನು ಶಾರ್ಟ್ ವೀಡಿಯೋಸ್ ಅದು ಬಿಟ್ಟಿನಿ. ನೀವು ನೋಡ್ಬೋದು, ನೀವು ನನ್ನ ಚಾನಲ್ ಅದು ಓಪನ್ ಮಾಡಿದ್ರಲ್ಲ, ಅಲ್ಲಿ ಶಾರ್ಟ್ ವೀಡಿಯೋಸ್ನು ಬರ್ತವೆ. ನೀವು ಅವು ನೋಡ್ರಿ ಒಂದ್ಸಲ. ಅಲ್ಲೂ ನೀವು ಏನು ಮಾಡ್ತೀರಿ ಅಂದ್ರೆ, ಈಗ ನೀವು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಲ್ಲ, ನೆಕ್ಸ್ಟ್ ಆಮೇಲೆ ಒಂದು 3-4 ವಿಡಿಯೋಗನ ಒಂದು ಆ್ಯಡ್ ಬರ್ತದೆ. ಅದು ಆ್ಯಡ್ಲಿಂತನೂ ಅರ್ನಿಂಗ್ ಆಗ್ತದೆ. ಅದು ಶಾರ್ಟ್ ವೀಡಿಯೋಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದು ಶಾರ್ಟ್ ವೀಡಿಯೋಸ್ ಆದ ಬಳಿಕ ನೆಕ್ಸ್ಟ್ ಇಲ್ಲಿ ಥರ್ಡ್ ಅರ್ನಿಂಗ್ ಮೆಥಡ್ ಯಾವ್ದು ಅಂದ್ರೆ ಇದ್ರೊಳಗೆ ಮೆಂಬರ್ಶಿಪ್ ಅಂತ ಹೇಳೋದು. ಥರ್ಡ್ ಆಪ್ಷನ್ ಯಾವ್ದು ಅಂದ್ರೆ ಇಲ್ಲಿ ಮೆಂಬರ್ಶಿಪ್ ಅಂತ ಹೇಳೋದು. ನೀವು ಮೆಂಬರ್ಶಿಪ್ಲಿಂತನೂ ಅರ್ನಿಂಗ್ ಮಾಡ್ಬೋದು. ಮೆಂಬರ್ಶಿಪ್ ಅಂದ್ರೆ ಏನಿಲ್ಲಿ ಮೆಂಬರ್ ಆಗೋದು. ಈಗ ನೀವು ನೋಡ್ಬೋದು, ನೀವು ಇದು ವಿಡಿಯೋ ನೋಡೋ ಮುಂದೆ ಅಲ್ಲಿ ಸಬ್ಸ್ಕ್ರೈಬ್ ಬಾಸು ಅಲ್ಲೊಂದು ಜಾಯಿನ್ ಬಟನ್ ಅಂತ ಹೇಳೋದು. ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೆಸಿಂದ ಸ್ವಲ್ಪ ಅಮೌಂಟ್ ಅದು ಇರ್ತದೆ. ನೀವು ಅದು ಅಮೌಂಟ್ ಪೇ ಮಾಡ್ಕೆಸಿಂದ ನೀವು ನಮ್ಮ ಚಾನಲಿಗೆ ಜಾಯಿನ್ ಆಗ್ಬೋದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯಿನ್ ಆಗ್ಬೋದು, ಇಲ್ಲಂದ್ರೆ ಇಲ್ಲ. ಇಲ್ಲಿ ಆಲ್ರೆಡಿ ಸ್ವಲ್ಪ ಮಂದಿ ಜಾಯ್ನ್ ಆಗಿರು. ಈಗ ಅದು ಅವ್ರದ್ದು ಮೆಂಬರ್ಶಿಪ್ ಮುಗ್ಲಿಕ್ಕೆ ಬಂದದ ಅಂತ ಹೇಳಿ ಅನಿಸ್ತದೆ. ಇಲ್ಲಿ ನೋಡ್ಬೋದು, ಒಬ್ಬರು ಜಾಯ್ನ್ ಆಗಿರು ಕಾಪರ್ ಲೆವೆಲ್ ಒಳಗೆ. ಟೋಟಲ್ 3 ಲೆವೆಲೇ ನಾವು ಅಲ್ಲಿ. ನೀವು ಒಂದ್ಸಲ ಚೆಕ್ ಮಾಡಿರಿ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಗೊತ್ತಾಗ್ತದೆ. ಇದ್ರಲ್ಲಿಂದ ನೀವು ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ 4th ಆಪ್ಷನ್ ನೋಡ್ರಿ, ಯಾವ್ದು ಅಂದ್ರೆ ಸೂಪರ್ಸ್ ಅಂತ ಹೇಳೋದು. ಸೂಪರ್ಸ್ ಒಳಗೆ ಟೋಟಲ್ 3 ಆಪ್ಷನ್ ಬರ್ತಾವೆ ಮತ್ತು ಅರ್ನಿಂಗ್ ಒಳಗೆ. ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್, ಸೂಪರ್ ಥ್ಯಾಂಕ್ಸ್. ಫಸ್ಟ್ ನಾನು ನಿಮಗೆ ಇದು ಸೂಪರ್ ಥ್ಯಾಂಕ್ಸ್ ಹೇಳ್ತೀನಿ ಕೇಳಿ. ಇದು ಸೂಪರ್ ಥ್ಯಾಂಕ್ಸ್ ಎಲ್ಲಿ ಬರ್ತದೆ ಅಂದ್ರೆ, ಈಗ ನೀವೇನಿದು ವಿಡಿಯೋ ನೋಡ್ಲತ್ತೀರಿ ನೋಡು, ಅಲ್ಲಿ ಲೈಕ್ ಬಟನ್ ಮತ್ತು ಡಿಸ್ಲೈಕ್ ಬಟನ್, ಶೇರ್ ಬಟನ್, ಆದ ಬಳಿಕ ಡೌನ್ಲೋಡ್ ಬಟನ್ನು ಬರ್ತದೆ. ಅದ್ರ ಬಾಜು ಹಾಗೆ ಇದು ಸೂಪರ್ ಥ್ಯಾಂಕ್ಸ್ ಬಟನ್ ಇರ್ತದೆ. ಈಗ ಯಾರ್ಯಾವುದು ಸೂಪರ್ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಅದು ಪೇ ಮಾಡೋರು ಅಂದ್ರೆ, ಸೊ ಅವು ಸ್ವಲ್ಪ ಅಮೌಂಟ್ ನಮಗೆ ಬರ್ತಾವೆ, ಸ್ವಲ್ಪ ಅಮೌಂಟ್ ಯೂಟ್ಯೂಬ್ದವ್ರಿಗೆ ಹೋಗ್ತಾವೆ. ಇಲ್ಲಿ ನಾನು ಮೆಂಬರ್ಶಿಪ್ ಒಳಗೆ ಹೇಳಿ ನೋಡಿ, ಜಾಯಿನ್ ಆಗೋಣ ಅಮೌಂಟ್ ಬರ್ತಾವೆ ಅಂತ ಹೇಳಿ. ಅವು ಸ್ವಲ್ಪ ಅಮೌಂಟ್ ನಮಗೆ ಬರ್ತಾವೆ, ಸ್ವಲ್ಪ ಅಮೌಂಟ್ ಯೂಟ್ಯೂಬ್ದವ್ರಿಗೆ ಹೋಗ್ತದೆ. ಈ ರೀತಿ ಇರ್ತದೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ಇನ್ನೂ 2 ನೋಡ್ರಿ, ಸೂಪರ್ ಚಾಟ್ ಮತ್ತು ಸೂಪರ್ ಸ್ಟಿಕ್ಕರ್. ಇವು ಯಾವಾಗ ಆನ್ ಆಗ್ತಾವೆ ಅಂದ್ರೆ, ಯಾವಾಗ ನೀವು ಲೈವ್ ಬರ್ತೀರಿ ನೋಡು, ಆ ಟೈಮ್ ಒಳಗೆ ಸೂಪರ್ ಚಾಟ್ ಮತ್ತು ಸೂಪರ್ ಸ್ಟಿಕ್ಕರ್ ಅಲ್ಲಿ ಕಾಣಿಸ್ತಾವೆ. ಅಷ್ಟೊತ್ತ ಅಲ್ಲಿ ಬರೋಂಗಿಲ್ಲ. ನೀವು ಲೈವ್ ಇದ್ದರೆ ಇವು ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್, ಸೂಪರ್ ಸ್ಟಿಕ್ಕರ್ ಇವು 3 ಅವಾಗ ಅಲ್ಲಿ ಬರ್ತಾವೆ. ಈಗ ನೆಕ್ಸ್ಟ್ ಇವು ಆದ ಬಳಿಕ ಇಲ್ಲಿ ಶಾಪಿಂಗ್ ಅಂತ ಹೇಳೋದು ನೀವು ನೋಡ್ಬೋದು. ಇದು ಶಾಪಿಂಗ್ ಅಂದ್ರೇನು, ನೀವು ಒಂದು ವೆಬ್ಸೈಟಲ್ಲಿ ಕನೆಕ್ಟ್ ಮಾಡೋದಿರ್ತದೆ. ಇಲ್ಲಿ ನೋಡ್ಬೋದು, ನೀವು ನಮ್ಮದು ವಿಡಿಯೋಸದು ನೋಡೋ ಮುಂದೆ ಅಲ್ಲಿ ನಿಮಗೆ ಕಾಣಿಸ್ತಿರ್ತಿರ್ಬೇಕು ಇವೆಲ್ಲ ಈ ರೀತಿ ಕಪ್ ಮತ್ತು ಈ ರೀತಿ ಬ್ಯಾನರ್ ಗತ್ತಲೆ ಇದು ಕಾಣಿಸ್ತಿರ್ತದೆ. ಟೋಟಲ್ ಇಷ್ಟು ಮಂದಿ ಎಲ್ಲ ನೋಡ್ಯಾರ ಯಾವ ಪ್ರಾಡಕ್ಟ್ ಅದು ಅಂತೇಳಿ. ನೀವು ಒಂದ್ಸಲ ನೋಡ್ರಿ. ಇಲ್ಲ ಇದು ವಿಡಿಯೋ ತೆಳಗೂ ಇವೆಲ್ಲ ಪ್ರಾಡಕ್ಟ್ ಅದು ಕಾಣಿಸ್ಬೋದು. ಈಗ ಯಾರ್ಯಾರು ಪರ್ಚೇಸ್ ಮಾಡ್ರು ಅಂದ್ರೆ ಸ್ವಲ್ಪ ಅಮೌಂಟ್ ನನಗೆ ಬರ್ತಾವೆ, ಇನ್ನೊಂದು ಸ್ವಲ್ಪ ಅಮೌಂಟ್ ಈ ವೆಬ್ಸೈಟ್ದವ್ರಿಗೆ ಹೋಗ್ತಾವೆ, ಸ್ವಲ್ಪ ಅಮೌಂಟ್ ಮತ್ತು ಯೂಟ್ಯೂಬ್ದವ್ರಿಗೂ ಹೋಗ್ತಾವೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಲಾಸ್ಟಿಗೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಹೇಳೋದು ನೋಡ್ರಿ. ಇದು ಬ್ರ್ಯಾಂಡ್ ಕನೆಕ್ಟ್ ಏನದ ಅಂದ್ರೆ, ಈಗ ಸ್ವಲ್ಪ ಮಂದಿ ಸ್ಪಾನ್ಸರ್ದು ಮಾಡ್ತಾರೆ. ನಮ್ಮದು ಇದು ವಿಡಿಯೋ ಪ್ರಮೋಟ್ ಮಾಡಿರಿ, ಇಲ್ಲ ನಮ್ದು ಇದು ಪ್ರಾಡಕ್ಟ್ ಅದ, ಇದು ಪ್ರಾಡಕ್ಟ್ ನಿಮ್ಮದು ವಿಡಿಯೋ ಒಳಗೆ ಹೇಳಿರಿ ಅಂತೇಳಿ ಈ ರೀತಿ ಹೇಳ್ತಿರ್ತಾರೆ. ಸೊ ಅವರು ಆ ರೀತಿ ಹೇಳಿದ್ರು ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಸ್ವಲ್ಪ ಅಮೌಂಟ್ ಅದು ತೊಗೋತಿದ್ದೆವು, ಅವ್ರ ಬಳಿ ಅಮೌಂಟ್ ಚಾರ್ಜ್ ಮಾಡ್ತಿದ್ದೆವು. ಅಮೌಂಟ್ ತೊಗೊಂಡು ಕೇಸಿಂದ ನಾವೇನು ಮಾಡ್ತಿದ್ದೆವು, ಅವ್ರದ್ದು ವಿಡಿಯೋರೇ ಇರಲಿ, ಅವ್ರದ್ದು ಯಾವುದೇ ಒಂದು ಪ್ರಾಡಕ್ಟ್ ಇರಲಿ, ನಾವೇನು ಮಾಡ್ತಿದ್ದೆವು ಅಂದ್ರೆ ಅದು ಸ್ಪಾನ್ಸರ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತಿದ್ದೆವು. ಅದ್ರದ್ದು ಲಿಂಕ್ ಅದು ನಾವು ಕಮೆಂಟ್ ಸೆಕ್ಷನ್ ಒಳಗೆ, ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತಿದ್ದೆವು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಯಾವಾಗ ಅವ್ರ ವೆಬ್ಸೈಟಿಗೆ ಅದು ಹೋಗ್ತಿರು ನೋಡು, ಅವ್ರಿಗೂ ಹೆಲ್ಪ್ ಆಗ್ತದೆ. ಅವ್ರ ಬಲ್ಲೂ ಏನಾಗ್ತಾರೆ, ಜಾಸ್ತಿ ಮಂದಿ ವೆಬ್ಸೈಟ್ ಒಳಗೆ ಅದು ಜಾಯಿನ್ ಅದು ಆಗ್ತಾರೆ. ನೆಕ್ಸ್ಟ್ ಕಡೆ ನಮಗೆ ಯೂಟ್ಯೂಬರ್ಸಿಗೆ ಏನು ಬೆನಿಫಿಟ್ ಆಗ್ತದೆ ಅಂದ್ರೆ, ನಮಗೆ ಅಮೌಂಟ್ ಬರ್ತಾವೆ. ಅವ್ರ ಅಮೌಂಟ್ ಅದು ಕೊಟ್ಟಿದ್ದಿರ್ತಾರಲ್ಲ, ಮತ್ತು ಹಂಗೆ ನಮಗೊಂದು ಕಂಟೆಂಟ್ನು ಸಿಕ್ಕಂಗೆ ಆಗ್ತದೆ. ಇವು ಟೋಟಲ್ 6 ಮೆಥಡ್ಸ್ ಅವ. ನಿಮಗೆ ಸ್ಟಾರ್ಟಿಂಗ್ಲಿಂದ ಎಂಡಿಂಗ್ ತನಕ ಯಾವ ರೀತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಮಾನಿಟೈಸ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಳೋದಿತ್ತು ಅಂದ್ರೆ ಯೂಟ್ಯೂಬ್ ಒಳಗೆ ಭಾಳ ವಿಡಿಯೋಸ್ ಅವ.
ನೀವು ಅವು ವೀಡಿಯೋಸ್ನು ನೋಡ್ಬೋದು. ಇಲ್ಲ ನೀವು ನನಗೆ ಕೇಳಕತ್ತಿದ್ರಿ ಅದ್ರ ಮೇಲೆ ವಿಡಿಯೋ ಮಾಡು ಅಂತ ಹೇಳಕತ್ತಿದ್ರಿ ಅಂದ್ರೆ ನಾನು ಅದ್ರ ಮೇಲೂ ಒಂದು ವಿಡಿಯೋ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಚಾನಲ್ ಸ್ಟಾರ್ಟ್ ಮಾಡಬೇಕು, ಯಾವತ್ತು ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ಹೇಳ್ತೀನಿ. ಕಮೆಂಟ್ ಅದು ಮಾಡಿದ್ರಿ ಅಂದ್ರೆ ಅದು ಇರಲಿ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ದೀರಿ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಇದು ವಿಡಿಯೋ ಯಾರು ಯೂಟ್ಯೂಬ್ ಚಾನಲ್ ಅದು ಸ್ಟಾರ್ಟ್ ಮಾಡಬೇಕಲ್ತಾರೆ ನೋಡು ಅವ್ರ ಜೊತೆ ಶೇರ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಹೇಳ್ತೇನೆ.